ಶಕ್ತಿ ಅವರ ಕುಟುಂಬದವರಿಗೆ ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ 242 ಮಂದಿ ಸಾವನ್ನಪ್ಪಿರುವಂಥದ್ದು. ದುರಂತದಲ್ಲಿ ಗಗನಸಖಿ ನಗಂಥೋಯ್ ಶರ್ಮಾ ದುರ್ಮರಣ ಹೊಂದಿದ್ದಾರೆ. ಗಗನಸಖಿ ಸಾವಿನ ಸುದ್ದಿ ತಿಳಿದು ಕುಟುಂಬದವರಿಗೆ ಆಘಾತ ಆಗಿದೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ 242 ಮಂದಿ ಸಾವನ್ನಪ್ಪಿರುವಂಥದ್ದು. ಇದರ ಜೊತೆಗೆ ಆ ವಿಮಾನದಲ್ಲಿದ್ದಂತಹ ಗಗನಸಖಿ ನಗಂಥೋಯ್ ಶರ್ಮಾ ಕೂಡ ದುರ್ಮರಣವನ್ನು ಹೊಂದಿರುವಂಥದ್ದು. ಗಗನಸಖಿಯ ಏರ್ ಹೋಸ್ಟೆಸ್ನ ಸಾವಿನ ಸುದ್ದಿಯನ್ನು ತಿಳಿದು ಅವರ ಕುಟುಂಬದವರಿಗೆ ದೊಡ್ಡ ಆಘಾತವೇ ಆಗಿದೆ. ವಿಷಲ್ಸಲ್ಲಿ ನೋಡ್ಬೋದು ತಾವು. ಏರ್ ಹೋಸ್ಟೆಸ್ ನಗಂಥೋಯ್ ಶರ್ಮಾ ಇದೇ ವಿಮಾನದಲ್ಲಿ, ಏರ್ ಇಂಡಿಯಾ ವಿಮಾನದಲ್ಲಿ ಗಗನಸಖಿಯಾಗಿ ಕೆಲಸ ಮಾಡ್ತಾಯಿದ್ರು. ಇವರು ಕೂಡ ಇಂದಿನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಒಂದು ಸುದ್ದಿ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರಿಗೆ ಬರಸಿಡಿಲು ಬಡದಂತಾಗಿದೆ. ಯಾಕೆಂದರೆ ಮಕ್ಕಳನ್ನು ಓದಿಸಿ ಇದೊಂದು ರಿಸ್ಕಿ ಜಾಬ್ ಅಂತ ಗೊತ್ತಿದ್ರೂ ಕೂಡ, ಅಗೈನ್ ಒಂದು ಏವಿಯೇಷನ್ ಓದಿರಬಹುದು, ಅಥವಾ ಏರ್ ಹೋಸ್ಟೆಸ್ ಕೆಲಸ ಮಾಡುವಂಥದ್ದಿರಬಹುದು, ಪೈಲಟ್ ಕೆಲಸ ಮಾಡುವಂಥಿರಬಹುದು. ಬಹಳ ರಿಸ್ಕಿ ಜಾಬ್. ಅಂದರೆ ಅವರ ಒಂದು ಇಚ್ಛಾಶಕ್ತಿಯ ಮೇಲೆ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಅವರು ಈ ಒಂದು ಕೆಲಸವನ್ನು ಆರಿಸ್ಕೊಂಡಿರ್ತಾರೆ, ಟ್ರೈನಿಂಗ್ ಪಡ್ಕೊಂಡಿರ್ತಾರೆ. ಆಗಿದ್ದಾಗ ಈ ಥರದ ದುರಂತಗಳಲ್ಲಿ ಸಾವನ್ನಪ್ಪಿದಾಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದನ್ನು ತಾವು ಗಮನಿಸ್ತಾ ಹೋದ್ರಿ. ಅದೇ ಒಬ್ಬರು ಮಕ್ಕಳಿರ್ತಾರೆ ಅಥವಾ ಇಬ್ಬರು ಮಕ್ಕಳಿರ್ತಾರೆ, ಈ ಥರದ ರಿಸ್ಕಿ ಜಾಬ್ಸನ್ನು ಅವರು ಆಯ್ಕೆ ಮಾಡಿಕೊಂಡಾಗ ಅವ್ರ ಮೇಲೆ ಒಂದು ಭರವಸೆಯನ್ನು ಇಟ್ಟು ಕಳಿಸ್ಕೊಟ್ಟಿರ್ತಾರೆ. ಗಗನಸಖಿಯಾಗಿ ತರಬೇತಿಯನ್ನು ಪಡೆದು ನಗಂಥೋಯ್ ಶರ್ಮಾ ಈ ಥರದ ಪ್ರತಿಷ್ಠಿತ ಕಂಪನಿಗಳ ವಿಮಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಥರದ ಒಂದಷ್ಟು ದುರಂತಗಳಾದಾಗ ಸಹಜವಾಗಿ ಇದ್ದಂಥ ಮಕ್ಕಳನ್ನು ಕಣ್ಮುಂದೆಯೇ ಕಳ್ಕೊಂಡಾಗ ಆಘಾತ ಕುಟುಂಬಸ್ಥರಿಗೆ ಆಗೇ ಆಗುತ್ತೆ. ಅವರ ಆಕ್ರಂದನ ಕಣ್ಣೀರನ್ನು ನಾವು ನೋಡಬಹುದು. ನಗಂಥೋಯ್ ಶರ್ಮಾ ಗಗನಸಖಿಯಾಗಿ ಈ ಒಂದು ಏರ್ ಇಂಡಿಯಾ ವಿಮಾನದಲ್ಲಿ ಕೆಲಸ ಮಾಡ್ತಾಯಿದ್ರು. ಇಂದು ಈ ಒಂದು ದಾರುಣವಾದಂತಹ ಘಟನೆಯಲ್ಲಿ, ವಿಮಾನ ಪತನದಲ್ಲಿ ಇವರನ್ನು ಕೂಡ ಕಳ್ಕೊಂಡಿದ್ದೇವೆ.